ಓ ಗಂಡಸೆ ನೀನು ಇಷ್ಟೇ, ಪ್ರತಿ ಗಂಡಸಿನ ಅಂತರಾಳದ ಹೊತ್ತಿಗೆ. ಅಧ್ಯಾಯ 7. ತಿಂದು ಮಲಗುವ ಅಂದಿನ ಮಂದಿಯೊಳಗೆ ಈಗಿನ ರೀತಿಯ ಸಂಬಂಧಗಳು ಇರಲಿಲ್ಲ. ಯಾಕೆ? ಮೊದಲಾಗಿ ಈಗಿರುವಂತೆ ಜಾತಿ ಪದ್ಧತಿ ಇರಲಿಲ್ಲ. ಕೇವಲ ಮನುಷ್ಯ ಜಾತಿ ಎಂಬ ಹೆಗ್ಗುರುತು ಮಾತ್ರ ಇತ್ತು. ಅವರವರ ಜ್ಞಾನವನ್ನು ಅವಲಂಬಿಸಿ ತಂಡವನ್ನು ಕಟ್ಟುತ್ತಿದ್ದರು. ಪ್ರತಿಯೊಂದು ಅವರವರು ಪಡೆದುಕೊಂಡ ಜ್ಞಾನವೇ ಅವರವರ ಸಂಪತ್ತಾಗಿತ್ತು. ಆ ಸಂಪತ್ತೇ ಇಂದು ವಿಪತ್ತಾಗಿರುವುದು. ಒಂದು ರೀತಿಯಲ್ಲಿ ಆ ಸಂಪತ್ತು ಒಳ್ಳೆಯದನ್ನು ಮಾಡಿದೆ, ಮತ್ತೊಂದು ರೀತಿಯಲ್ಲಿ ಕೆಟ್ಟದಾಗಿದೆ. ಯಾವುದೇ ಒಂದು ಜ್ಞಾನವನ್ನು ನಾವು ಬಳಸಿಕೊಳ್ಳುವುದರ ಮೇಲೆ ಅವಲಂಬಿತವಾಗಿರುತ್ತದೆ. ಶ್ವೇತಕೇತುವಿನ ಜ್ಞಾನದ ಬೆಳಕು ಒಂದು ರೀತಿಯಲ್ಲಿ ಒಳ್ಳೆಯದನ್ನೇ ಮಾಡಿದೆ. ಸಂಬಂಧಗಳ ಸೃಷ್ಟಿಯಲ್ಲಿ ಒಂದು ಒಳ್ಳೆಯ ಭಾವನೆಯನ್ನು ಕಂಡುಕೊಂಡು ಮನುಷ್ಯ ಖುಷಿ ಪಡುತ್ತಾನೆ. ಎಲ್ಲವನ್ನು ವಿಶಾಲ ಭಾವನೆಯಿಂದ ನೋಡುವಂತಾಗಿದೆ. ಈ ಭೂಮಿಯ ಮೇಲೆ ಮೊದಲ ವಿವಾಹವಾಗಿದ್ದು ಯಾರದ್ದು? ಪುರಾಣದಲ್ಲಿ ಹೇಳಿರುವ ಪ್ರಕಾರ ಸೃಷ್ಟಿಕರ್ತ ಬ್ರಹ್ಮನಿಂದ ವಿಶ್ವವೇ ಸೃಷ್ಟಿಯಾಯಿತು. ವಿಶ್ವವನ್ನು ಸೃಷ್ಟಿಸಿದ ಮೇಲೆ ಅಲ್ಲಿ ಜೀವಿಗಳು ವಾಸವಾಗಿರಬೇಕು. ಹಾಗಾದರೆ ವಿಶ್ವಕ್ಕೆ ಒಂದು ಮಾನ್ಯತೆ ಮತ್ತು ಯಮಲೋಕಕ್ಕೂ ಸ್ವರ್ಗಕ್ಕೂ ಒಂದು ಗೌರವ. ಯಮಲೋಕ ಮತ್ತು ಸ್ವರ್ಗಲೋಕ ಯಾಕೆ ಎಂದರೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡಲು ಯಮಲೋಕ, ತಪ್ಪು ಮಾಡದ ಪುಣ್ಯವಂತರಿಗೆ ಸ್ವರ್ಗಲೋಕ. ಹಾಗಾಗಿ ಅಲ್ಲೊಂದು ಕಾಯಕ ಸೃಷ್ಟಿಯಾಗಿದೆ ಎನ್ನಬಹುದು. ವಿಶ್ವವನ್ನು ಸೃಷ್ಟಿಸಿದ ಮೇಲೆ ಬುದ್ಧಿಜೀವಿ ಎಂಬ ಮನುಷ್ಯನನ್ನು ಸೃಷ್ಟಿ ಮಾಡಲು ಬ್ರಹ್ಮ ತನ್ನ ದೇಹವನ್ನು 2 ಭಾಗಗಳನ್ನಾಗಿ ಕತ್ತರಿಸಿ ಒಂದು ಭಾಗಕ್ಕೆ ಕ ಎಂದು ಹೆಸರಿಟ್ಟು ಮತ್ತೊಂದು ಭಾಗಕ್ಕೆ ಯ ಎಂದು ಹೆಸರಿಟ್ಟರಂತೆ. ಈ 2 ಅಕ್ಷರವನ್ನು ಸೇರಿಸಿದರೆ ಕಾಯ ಆಗುತ್ತದೆ. ಕಾಯ ಎಂದರೆ ದೇಹ ಎಂಬ ಅರ್ಥ. ಭಿನ್ನವಾದ ದೇಹಗಳಿಂದ ಒಂದು ಗಂಡು ಮತ್ತೊಂದು ಹೆಣ್ಣು ಹುಟ್ಟಿದವು ಎನ್ನಲಾಗಿದೆ. ಬ್ರಹ್ಮ ಪುರಾಣದಲ್ಲಿ ಉಲ್ಲೇಖವಾಗಿರುವಂತೆ ಪುರುಷನ ರೂಪದಲ್ಲಿದ್ದ ದೇಹಕ್ಕೆ ಮನು ಎಂತಲೂ, ಹೆಣ್ಣಿನ ರೂಪದಲ್ಲಿದ್ದ ದೇಹಕ್ಕೆ ಶತ್ರುಪ ಎಂತಲೂ ಹೆಸರಿಟ್ಟು ಭೂಮಿಗೆ ಕಳುಹಿಸಿದರಂತೆ. ಇವರಿಬ್ಬರು ಭೂಮಿಯಲ್ಲಿ ಆದ ಮೊದಲ ಮಾನವ ಸೃಷ್ಟಿ. ಇಬ್ಬರು ಭೂಮಿಯಲ್ಲಿ ಭೇಟಿಯಾದ ನಂತರ ಇಬ್ಬರು ಮದುವೆಯಾದರು. ಇದಕ್ಕೆ ಬ್ರಹ್ಮನೇ ಸಾಕ್ಷಿ. ಇವರಿಗೆ ಒಂದು ಗಂಡು 3 ಹೆಣ್ಣು ಮಕ್ಕಳು ಹುಟ್ಟುತ್ತವೆ. ಇದನ್ನು ಸನಾತನ ಧರ್ಮದ ಪ್ರಕಾರ ಭೂಮಿಯ ಮೇಲಾದ ಮೊದಲ ಮದುವೆ ಮತ್ತು ಮಕ್ಕಳು ಎಂದು ಪರಿಗಣಿಸುತ್ತಾರೆ. ಒಂದು ಸಣ್ಣ ಆಲೋಚನೆಯನ್ನು ಮಾಡೋಣ. ಹಿಂದೆ ನಾನು ಹೇಳಿದಂತೆ ಆಡಮ್ ಅಂಡ್ ಈವ್ ಚಲನಚಿತ್ರದ ಕಥೆಯಂತೆಯೇ ಇಲ್ಲವೇ? ಎರಡಕ್ಕೂ ವ್ಯತ್ಯಾಸವೇನಿಲ್ಲ. ಇರುವುದೊಂದೇ ವ್ಯತ್ಯಾಸ. ನಮ್ಮ ಸನಾತನ ಧರ್ಮ ಹೇಳುವುದು ಮಾನವ ಜನ್ಮ ಸೃಷ್ಟಿಯಾದ್ದು ಬ್ರಹ್ಮನಿಂದ ಎಂದು. ಆ ಕಥೆಯಲ್ಲಿ ಬ್ರಹ್ಮನಿಲ್ಲ, ಒಂದು ಮಾಯೆ ಅಷ್ಟೇ. ಇದಾದ ನಂತರ ಬೆಳವಣಿಗೆಯಲ್ಲಿ ಜನರ ಬೆಳವಣಿಗೆ ಹೆಚ್ಚಾಗಿ ಬೇಕು ಬೇಡಗಳನ್ನು ಅಲ್ಲಲ್ಲೇ ತೀರಿಸಿಕೊಂಡು ಬದುಕುತ್ತಿದ್ದರು. ಆ ಬದುಕು ಹೇಗಿತ್ತೆಂದರೆ ಉಳ್ಳವರ ಬಾಯಲ್ಲಿ ಕಿತ್ತುಕೊಂಡು ತಿನ್ನುವಂತೆ. ಒಂದು ಸಂಶೋಧನಾ ಗ್ರಂಥವನ್ನು ಓದಿದ್ದೆ. ಅದರ ನೆನಪು, ಹಿಂದೆ ಬೆಟ್ಟಗುಡ್ಡಗಳಲ್ಲಿ ಜನರು ವಾಸಿಸುತ್ತಿದ್ದರು. ಹಾಗಾಗಿಯೇ ಬೆಟ್ಟಗಳ ಮೇಲೆ ದೇವರುಗಳನ್ನು ಪ್ರತಿಷ್ಠಾಪಿಸುವುದು. ಆಗ ಜನಸಂಖ್ಯೆ ಬಹಳ ಕಡಿಮೆ ಇತ್ತು. ಈಗಿನ ಹಾಗೆ ಬೆಳೆಗಳನ್ನು ಬೆಳೆಯುತ್ತಿರಲಿಲ್ಲ. ತಾವು ಬದುಕುವ ಕಾಡಿನಲ್ಲಿ ಸಿಗುವ ಮರ ಗಿಡಗಳ ಹಣ್ಣುಗಳು ಮತ್ತು ಪ್ರಾಣಿಗಳೇ ಹೊಟ್ಟೆಗೆ ಆಹಾರ. ಮಳೆಗಾಲದಲ್ಲಿ ನೀರು ಕುಡಿದು ಬೆಳೆದ ಮರ ಚಳಿಗಾಲದಲ್ಲಿ ಸಂತೈಸಿಕೊಂಡು ವಸಂತ ಕಾಲದಲ್ಲಿ ಹೂ ಬಿಟ್ಟು ಹಣ್ಣು ಆಗುವುದನ್ನು ಕಿತ್ತಿಟ್ಟುಕೊಂಡು ವರ್ಷವಿಡೀ ಬಚ್ಚಿಟ್ಟುಕೊಂಡು ತಿನ್ನುತ್ತಿದ್ದರು. ಒಂದು ಬೆಟ್ಟದಲ್ಲಿ ವಾಸಿಸುವ ಮಂದಿಯಲ್ಲಿ ತಾವು ಕೂಡಿಟ್ಟ ಆಹಾರ ಖಾಲಿಯಾಗುತ್ತಿದೆ ಎಂದರೆ ಮತ್ತೊಂದು ಬೆಟ್ಟದ ಮೇಲೆ ದಾಳಿ ಮಾಡಿ ಅವರು ಕೂಡಿಟ್ಟ ಆಹಾರವನ್ನು ಹೊತ್ತೊಯ್ಯುತ್ತಿದ್ದರು. ಹೊತ್ತೊಯ್ಯುವವರು ಕೇವಲ ಆಹಾರವನ್ನು ಮಾತ್ರ ಹೊತ್ತೊಯ್ಯುತ್ತಿರಲಿಲ್ಲ, ಅಲ್ಲಿದ್ದ ಗಂಡಸರನ್ನು ಕೊಂದು ಹೆಣ್ಣು ಮಕ್ಕಳನ್ನು ಹೊತ್ತೊಯ್ಯುತ್ತಿದ್ದರು. ಶಕ್ತಿ ಇದ್ದವರು ಹೋರಾಡುತ್ತಿದ್ದರು, ಇಲ್ಲದವರು ಬಲಿಯಾಗುತ್ತಿದ್ದರು. ಈ ಕೆಲಸವನ್ನು ಅಂದಿನವರು ಮಾತ್ರ ಮಾಡುತ್ತಿರಲಿಲ್ಲ. ಭಾರತದುದ್ದಕ್ಕೂ ನಮ್ಮನ್ನಾಳಿದ ರಾಜ ಮಹಾರಾಜರೂ ಮಾಡಿದ್ದರು. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಈಗಲೂ ಇದೆ, ಸ್ಥಿತಿ ಬದಲಾಗಿದೆ. ಆಗ ದರೋಡೆ, ಈಗ ಟ್ಯಾಕ್ಸ್ ಎಂಬ ಹೆಸರಿನಲ್ಲಿ ನಡೆಯುತ್ತಿದೆ. ಕಾಲಚಕ್ರ ಉರುಳಿದಂತೆ ಎಲ್ಲವೂ ಬದಲಾಗುತ್ತಾ ಹೋಗುತ್ತದೆ. ಪುರಾಣದ ಮೂಲ ವಿಷಯಕ್ಕೆ ಹೋಗೋಣ. ಈಗ ಮತ್ತೊಂದು ಇತಿಹಾಸ ಗ್ರಂಥದ ಅಧ್ಯಯನತ್ತ ಹೋದರೆ ಎಲ್ಲರ ಆರಾಧ್ಯ ದೈವ ಶಿವ ನೆನಪಿಗೆ ಬರುತ್ತಾರೆ. ಮೊದಲ ಪ್ರೇಮ ವಿವಾಹವಾಗಿದ್ದು ಶಿವ ಮತ್ತು ಪಾರ್ವತಿಯದ್ದು ಎನ್ನುತ್ತಾರೆ. ಸತ್ಯಯುಗದಲ್ಲಿ ವಿಶ್ವದ ಮೊದಲ ಪ್ರೇಮ ವಿವಾಹ ಉತ್ತರಾಖಂಡದ ಹರಿದ್ವಾರದ ಬಳಿಯಲ್ಲಿರುವ ದಕ್ಷೇಶ್ವರ ಮಹಾದೇವಾಲಯದಲ್ಲಿ ನಡೆಯಿತು ಎಂಬ ಉಲ್ಲೇಖಗಳು ಇವೆ. ನೋಡಿ,
ಈಗಿನ ಶೈಲಿಯಲ್ಲಿ ಶಿವನನ್ನು ಪ್ರೀತಿಸಿ ತನ್ನ ತವರು ಮನೆಯನ್ನು ತೊರೆದು ಬಂದ ಹೆಣ್ಣು ಮಗಳು ಪಾರ್ವತಿ. ಆ ಕಾಲಘಟ್ಟದಲ್ಲಿ ಜಾತಿ ಧರ್ಮ ಯಾವುದೂ ಇರಲಿಲ್ಲ, ಕೇವಲ ಮನುಷ್ಯರ ಅಂತರ್ಯುದ್ಧ ಅಷ್ಟೇ. ಶಿವ ಇಡೀ ಪ್ರಪಂಚವನ್ನೇ ಸುತ್ತಿದವರು. ಕಾರಣ ಮನುಕುಲವನ್ನು ಎಚ್ಚರಿಸುವ ಮತ್ತು ಉದ್ಧರಿಸುವ ಸಂದೇಶವನ್ನು ಸಾರುತ್ತಾ ಗುಡ್ಡಗಾಡಿನ ಜನಗಳನ್ನು ಒಗ್ಗೂಡಿಸಿ ಅವರಿಗೆ ಬುದ್ಧಿಯನ್ನು ಹೇಳಿ ತಿದ್ದಿದ ವ್ಯಕ್ತಿ ಇವರು. ಮಾತು ಕೇಳದೇ ಇದ್ದಾಗ ಅನಿವಾರ್ಯವಾಗಿ ಹೇಳುವ ಶೈಲಿಯಲ್ಲಿ ಹೇಳಿದರು. ಜಾಣರಿಗೆ ಮಾತಿನ ಪೆಟ್ಟು, ದಡ್ಡರಿಗೆ ಏಟಿನ ಪೆಟ್ಟು ಎನ್ನುವ ಗಾದೆಯಂತೆ ತಿಳಿ ಹೇಳುತ್ತಾ ಬಂದರು. ಆಗ ಮಂದಿ ಶಿವನ ಹೊಡೆತಕ್ಕೆ ಹೆದರಿ ಬದಲಾಗಲಾರಂಭಿಸಿದರು. ಹಸಿದ ವ್ಯಕ್ತಿಗೆ ನಾವೇ ಕರೆದು ಅನ್ನವನ್ನು ನೀಡಿದರೆ ಅವನ ಹಸಿವು ನೀಗುತ್ತದೆ, ಅವನು ಕಿತ್ತು ತಿನ್ನುವ ಪರಿಪಾಠ ನಿಂತು ಹೋಗುತ್ತದೆ. ಇದನ್ನೇ ಶಿವ ಪರಮಾತ್ಮ ಎಲ್ಲರಿಗೂ ಹೇಳಿಕೊಟ್ಟರು. ಮನಪಾಠವಾಯಿತು. ಒಪ್ಪಿಕೊಂಡ ಗುಡ್ಡಗಾಡಿನ ಮಂದಿ ಹೊಸ ನಿಯಮಗಳನ್ನು ಅನುಸರಿಸಲಾರಂಭಿಸಿದರು. ಗುಡ್ಡಗಾಡಿನಲ್ಲಿ ವಾಸಿಸುವ ಜನರು ಒಂದು ತೀರ್ಮಾನಕ್ಕೆ ಬರುತ್ತಾರೆ. ದರೋಡೆ, ಕೊಲೆ ಇವುಗಳ ಬದಲು ಒಂದು ಒಪ್ಪಂದಕ್ಕೆ ಬಂದರೆ ಇದು ಒಂದು ರೀತಿಯಲ್ಲಿ ಒಳ್ಳೆಯದೆನಿಸಿ ಒಂದು ಗುಡ್ಡದಲ್ಲಿ ವಾಸಿಸುತ್ತಿದ್ದ ಮಂದಿಯ ಬಳಿಗೆ ಮತ್ತೊಂದು ಗುಡ್ಡದ ಮಂದಿ ಹೋಗುವುದು, ಅವರಲ್ಲಿರುವ ಹೆಣ್ಣನ್ನು ಸಂತೋಷದಿಂದ ಕರೆದುಕೊಂಡು ಹೋಗುವುದು. ಹೋಗಬೇಕಾದರೆ ಗಂಡಿನ ಮನೆಯವರಿಗೆ ವಸ್ತುಗಳು, ಹಸುಗಳು ಇತ್ಯಾದಿಗಳನ್ನು ಕೊಟ್ಟು ಕಳುಹಿಸಬೇಕು. ಜೊತೆಗೆ ಹಸುವನ್ನು ನೋಡಿಕೊಳ್ಳಲು 1 ವರ್ಷದ ಅವಧಿಗೆ ಒಬ್ಬ ವ್ಯಕ್ತಿಯನ್ನೂ ಕಳುಹಿಸಬೇಕು. ಇದು ನಿಯಮ. ಏಕೆಂದರೆ ನಿಮ್ಮ ಮನೆಯ ಹೆಣ್ಣು ಮಗಳನ್ನು ಅವರು ಸಾಕುವುದಿಲ್ಲವೇ, ಅದಕ್ಕಾಗಿ. ಹಿಂದೆ ಹೋರಾಟ ಮಾಡಿ ಹೆಣ್ಣನ್ನು ಹೊತ್ತುಕೊಂಡು ಅಥವಾ ಹಗ್ಗದಲ್ಲಿ ಕಟ್ಟಿಕೊಂಡು ಹೋಗುತ್ತಿದ್ದರು. ಆ ಸಂಪ್ರದಾಯವನ್ನು ಹಾಗೆಯೇ ಉಳಿಸಿಕೊಳ್ಳಬೇಕಲ್ಲವೇ? ಅದಕ್ಕಾಗಿ ಮೊದಲು ಪ್ರೀತಿಯಿಂದ ಹಗ್ಗವನ್ನು ಕುತ್ತಿಗೆಯಲ್ಲಿ ಕಟ್ಟಿಕೊಂಡು ಹೋಗುವುದು ಮತ್ತು ಹೆಣ್ಣನ್ನು ಹೊತ್ತುಕೊಂಡು ಹೋಗುವುದು. ಈ ಹೊತ್ತುಕೊಂಡು ಹೋಗುವ ಪದ್ಧತಿ ಈಗಲೂ ಕೆಲವು ಜನಾಂಗಗಳಲ್ಲಿ ಮತ್ತು ಒಂದು ಧರ್ಮದಲ್ಲಿ ಉಳಿಸಿಕೊಂಡು ಬಂದಿದ್ದಾರೆ. ಹಗ್ಗ ಕಟ್ಟುವ ಪದ್ಧತಿ ಶಿವನ ದಾಳಿಯ ಪ್ರಭಾವದಿಂದ ಮಾನವೀಯತೆಯಿಂದ ಬದಲಾಗಿ ಕುತ್ತಿಗೆಗೆ ತಾಳಿ ಕಟ್ಟುವ ಪದ್ಧತಿಯೊಂದಿಗೆ ರೂಢಿ ಬಂತು ಎಂದು ಲೇಖಕರೊಬ್ಬರು ಬರೆದಿದ್ದಾರೆ. ಒಂದು ರೀತಿಯಲ್ಲಿ ಹೌದೇನೋ ಎನಿಸುತ್ತದೆ. ಕೆಲವರು ತಾಳಿ ಕಟ್ಟುವುದಿಲ್ಲ. ಒಂದು ಧರ್ಮದಲ್ಲಿ ಹಿರಿಯರ ಒಪ್ಪಿಗೆಯ ನಂತರ ಹೆಣ್ಣನ್ನು ಹೊತ್ತುಕೊಂಡು ಹೋಗುತ್ತಾರೆ, ಅದು ಸಂತೋಷದಿಂದ. ಗಂಡು ಹೊತ್ತುಕೊಂಡು ಹೋಗುವುದನ್ನ ಅಲ್ಲಿನ ಮಂದಿ ಸಂತೋಷದಿಂದ ಕಣ್ತುಂಬಿಕೊಳ್ಳುತ್ತಾರೆ. ಇಲ್ಲಿ ಮತ್ತೊಂದು ಪದ್ಧತಿ ರೂಢಿಯಲ್ಲಿತ್ತಂತೆ. 1 ವರ್ಷದ ತನಕ ಹೆಣ್ಣು ಗಂಡಿನ ಮನೆಯಲ್ಲಿ ಇರುತ್ತಾಳೆ. ಆ 1 ವರ್ಷದಲ್ಲಿ ಅವಳು ಗರ್ಭಿಣಿಯಾಗಿ ಒಂದು ಮಗುವನ್ನು ಹೆರಬೇಕು. ಮಗು ಆದ ಮೇಲೆ ಆಕೆಯನ್ನು ಹೆಂಡತಿ ಎಂದು ಸ್ವೀಕರಿಸುವ ಪದ್ಧತಿ ಇತ್ತು. ಅಕಸ್ಮಾತ್ ಮಗು ಆಗಲಿಲ್ಲ ಎಂದರೆ 1 ವರ್ಷದ ನಂತರ ಆಕೆಯನ್ನು ಅವಳ ತವರು ಮನೆಗೆ ಕಳುಹಿಸುತ್ತಿದ್ದರು. ಆಕೆ ತನ್ನ ದೇಹವನ್ನು ಎಲ್ಲರಿಗೊಪ್ಪಿಸಿ ಇಂದಿನ ವೇಶ್ಯೆಯಂತೆ ಜೀವನ ನಡೆಸಬೇಕಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಒಂದು ಪದ್ಧತಿ ರೂಢಿಯಲ್ಲಿತ್ತು. ಇತ್ತೀಚೆಗೆ ಕೆಲವು NGOಗಳು ಅವರನ್ನು ತಿದ್ದಿ ಬದಲಾವಣೆ ಮಾಡಿದ್ದಾರೆ ಎಂಬ ಮಾಹಿತಿ ಇದೆ. ಆ ಪದ್ಧತಿ ಏನೆಂದರೆ, ಕೊಳ್ಳೇಗಾಲದಲ್ಲಿ ಇರುವ ಬಿಳಗಿರಿ ರಂಗಸ್ವಾಮಿ ಬೆಟ್ಟ ಎಲ್ಲರೂ ಕೇಳಿದ್ದೀರಿ, ಸಾಕಷ್ಟು ಜನರು ನೋಡಿರುತ್ತಾರೆ, ಎಲ್ಲರಿಗೂ ಗೊತ್ತಿರುವ ವಿಷಯ. ಅಲ್ಲಿ ಒಂದು ಕಾಡು ಜನಾಂಗವಿದೆ. ಅಲ್ಲಿನ ಜನಾಂಗದಲ್ಲಿ ಮದುವೆಗೆ ಸಂಬಂಧಪಟ್ಟಂತೆ ಒಂದು ನಿಯಮವಿದೆ. ಹೆಣ್ಣು ಋತುಮತಿಯಾದಳೆಂದರೆ ಅವಳನ್ನು ಕಾಡಿನಿಂದ ಕಳುಹಿಸುತ್ತಾರೆ. ಆ ಹುಡುಗಿ ಕಾಡಿನಲ್ಲಿ ನಡೆದುಕೊಂಡು ಮತ್ತೊಂದು ಕಾಡಿನ ತಂಡದೊಳಗೆ ಹೋಗಬೇಕು. ಅಲ್ಲಿ ಇರುವ ಗಂಡು ಹುಡುಗರು ಈಕೆಯನ್ನು ಮದುವೆಯಾಗಬೇಕು. ಮದುವೆ ಎಂದರೆ ಕ್ಷಣದಲ್ಲಿ ನೋಡಿದೊಡನೆ ಆಗುವುದಲ್ಲ. ಅಲ್ಲಿನ ಹುಡುಗರ ನಡುವೆ ಹೋರಾಟ ನಡೆಯುತ್ತದೆ. ಒಂದು ರೀತಿಯಲ್ಲಿ ಯುದ್ಧ ಎಂದುಕೊಳ್ಳಿ. ಆ ಯುದ್ಧದಲ್ಲಿ ಯಾರು ಗೆಲ್ಲುತ್ತಾರೋ ಅವರು ಆಕೆಯನ್ನು ಮದುವೆಯಾಗಬೇಕು. ಮದುವೆಯಾದ ಮೇಲೆ ಗರ್ಭಿಣಿಯಾಗಿ ಆ ಗಂಡನನ್ನು ಕರೆದುಕೊಂಡು ತನ್ನ ತವರು ತಂಡಕ್ಕೆ ಮರಳಬೇಕು. ಅಕಸ್ಮಾತ್ ಆಕೆ ಗರ್ಭಿಣಿಯಾಗಲಿಲ್ಲ ಎಂದರೆ ಆಕೆಯನ್ನು ದೂಡುತ್ತಾ ತಂಡದಿಂದ ಹೊರಗೆ ಅಡ್ಡುತ್ತಾರೆ. ಆಕೆ ಮುಂದೆ ತನ್ನ ತವರು ಗುಂಪಿಗೂ ಹೋಗುವ ಹಾಗಿಲ್ಲ, ತಾನು ಸೇರಿದ ಗುಂಪಿಗೂ ಹೋಗುವ ಹಾಗಿಲ್ಲ. ಕಾಡಿನಲ್ಲಿ ಪ್ರಾಣಿಗಳಿಗೆ ಆಹಾರವಾಗಬೇಕು. ಇಲ್ಲವಾದರೆ ಬುದ್ಧಿವಂತಳಾದರೆ ಕೊಳ್ಳೇಗಾಲಕ್ಕೆ ಬಂದು ಜೀವನ ರೂಪಿಸಿಕೊಳ್ಳಬೇಕು. ಇದು ನಿಯಮ. ಆಕೆ ಗರ್ಭಿಣಿಯಾದರೆ ಆಕೆಗೆ ತವರು ಜಾಗದಲ್ಲೇ ಭವ್ಯವಾದ ಸ್ವಾಗತ. ಇಷ್ಟೆಲ್ಲ ಬದಲಾವಣೆಯ ನಂತರ ಜನ ಶಿವನನ್ನು ಪ್ರೀತಿಯಿಂದ ಭಕ್ತಿಯಿಂದ ಆರಾಧಿಸಲಾರಂಭಿಸಿದರು. ಆ ಆರಾಧನೆಯ ಫಲವೇ ಪ್ರಪಂಚದಾದ್ಯಂತ ಶಿವಲಿಂಗಗಳಿರುವುದು. ಸಾವಿರಾರು ವರ್ಷಗಳ ನಂತರ ಮುಚ್ಚಿ ಹೋಗಿರುವ ಶಿವಲಿಂಗ ಮಂದಿರಗಳು ಈಗಲೂ ದೊರೆಯುತ್ತಿರುವುದು. ಹೌದು, ಅಂದಿನ ಮಂದಿ ಶಿವನಿಗೆ ಕೈ ಮುಗಿದರು. ಶಿವ, ನನಗೆ ಕೈ ಮುಗಿಯಬೇಡಿ, ಲಿಂಗಕ್ಕೆ ಕೈ ಮುಗಿಯಿರಿ ಎಂದರು. ಇವರ ಮಾತಿನಂತೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಲಾರಂಭಿಸಿದರು.
ಹೌದು, ಲಿಂಗ ರೂಪದಲ್ಲಿ ಯಾಕೆ ಪೂಜಿಸಿದರು? ಇದರಲ್ಲಿ ತುಂಬಾ ವಿಷಯವಿದೆ. ಅದುವರೆಗೂ ಒಂದು ಗಂಡು ಹೆಣ್ಣು ಸೇರುವ ವಿಷಯವನ್ನು ಕೆಳಮಟ್ಟದಲ್ಲಿ ಕಾಣಲಾಗುತ್ತಿತ್ತು. ಅಲ್ಲಿ ಗೌರವವಿರಲಿಲ್ಲ. ಗೌರವವನ್ನು ತಂದುಕೊಟ್ಟಂತ ಮಹಾವ್ಯಕ್ತಿ ಶಿವ. ಹಾಗಾದರೆ ಲಿಂಗದ ನಿಜ ರೂಪವೇನು? ಅದರ ಸಂಕೇತಗಳೇನು? ಲಿಂಗ ಏನನ್ನು ಸೂಚಿಸುತ್ತದೆ? ಹೀಗೆ ಹಲವಾರು ಪ್ರಶ್ನೆಗಳಿಗೆ ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ. ಧನ್ಯವಾದಗಳು.